ಎಲ್ಲ ನಮ್ಮ ನ್ಯಾಯಪರ ಹೋರಾಟಗಾರರಿಗೆ ನಮಸ್ತೆ. ಇವತ್ತು ದಿನಾಂಕ 21/12/2025 ಆದಿತ್ಯವಾರ. 22/12/2025 ಸೋಮವಾರ ಪೂರ್ವಾಹ್ನ 11 ಗಂಟೆ ಹೊತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು AC ಕಚೇರಿ ಮುಂಭಾಗದಲ್ಲಿ ವೃದ್ಧ ದಂಪತಿಯವರು ರಾಧಮ್ಮ ಮುತ್ತುಸ್ವಾಮಿ ಹಾಗೂ ಅವರ ಮಕ್ಕಳಿಬ್ಬರು ಸೇರಿ ಹಾಗೂ ನಾನು ಸೇರಿ 5 ಜನ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರಣ ಗೊತ್ತಿರ್ಬೋದು, 1 ವರ್ಷದಿಂದ ಇವರ ಮನೆಯನ್ನು ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡದವರು, ಅಧಿಕಾರಿ ತಂಡದವರು ಬಂದು ಹಿತಾಚಿಯಲ್ಲಿ ಹೊಡೆದಾಕಿದ್ದಾರೆ. ಇದರ ವಿಷಯದಲ್ಲಿ ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಿಂದ ಹಿಡಿದು AC ಕಚೇರಿ ತನಕ ಮನವಿ ಮಾಡಿ ಓಡಾಡಿದರೂ ಯಾವುದೇ ಪ್ರಯೋಜನ ಆಗಿರೋದಿಲ್ಲ. ಅದರಿಂದೋಸ್ಕರ ಕೊನೆಯದಾಗಿ ನಾವು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ನಾಳೆ ಒಂದು ದಿನಕ್ಕಲ್ಲ, ಶೋ ಮಾಡಲಿಕ್ಕಲ್ಲ, ಇವರಿಗೆ ನ್ಯಾಯ ಸಿಗೋವರೆಗೂ ಅಲ್ಲಿರ್ತೀವಿ. ಅದು ನಮಗೆ ಏನೇ HME ಆದರೂ ಇನ್ನು ಸರ್ಕಾರವೇ ಹೊಣೆಗಾರರು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯು ಮನವಿ ಮಾಡಿದ್ವಿ. ಪ್ರಶ್ನೆ ಕೊಡೋದಾರೆ ಕೊಡ್ಬೋದು, ಇಲ್ಲಾರ ಬಿಡ್ಬೋದು. ಆದರೆ ನಮ್ಮ ಕೆಲಸ ನಾಳೆಯಿಂದ ನಮ್ಮ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.